ಯುವತಿಯರಿಗೆ ಕೆಲಸ ಮಾಡಬೇಕು ಅನ್ನುವಂತ ಹುಮ್ಮಸ್ಸದ. ಆದ್ರೆ ಎಲ್ಲಕ್ಕಿಂತಲೂ ಹೆಚ್ಚ ಈ ವೇದಿಕೆ ಮೇಲೆ ಕೂತ್ಕೊಂಡಿರುವಂತಹ ಎಲ್ಲ ನಮ್ಮ ಶಾಸಕರ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ನಾಯಕರ ಮಾರ್ಗದರ್ಶನದಲ್ಲಿ ನಾನು ನಿರಂತರವಾಗಿ ನಿಮಗೋಸ್ಕರ ದುಡಿತೀನಿ ಅಂತ ಈ ವೇದಿಕೆ ಮೂಲಕ ಹೇಳಲು ಇಷ್ಟಪಡ್ತೀನಿ. ಕೊನೆಗಾಗಿ ನನಗ ಎಲ್ಲರೂ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ನೀವು 4 ಬಾರಿ ಚುನಾವಣೆಯನ್ನ ಸತತವಾಗಿ ಗೆದ್ದಿರುವಂತಹ ಅಭ್ಯರ್ಥಿ ವಿರುದ್ಧ ಬೆಳಕು ಹ್ಯಾಂಗ ಗೆಲ್ತೀರಿ, ಲಕ್ ಬಹಳ ಸ್ಟ್ರಾಂಗ್ ಅದರಿ ಅಂತ ಹೇಳಿದ್ರು. ಅದಕ್ಕೆ ಇರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರ, ಸಂಯುಕ್ತ ಪಾಟೀಲ್ ಅಂತಂದ್ರ ಆಕೆ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತೆ. ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ನನ್ನ ಗಣ್ಯ ಮಾಡೋರಿಗೆ, ಇರುವಂತಹ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರ, ಈ ಎಲೆಕ್ಷನ್ ಸಂಯುಕ್ತ ಪಾಟೀಲ್ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದ ನಾನು ಹೇಳಕ್ ಇಷ್ಟ ಪಡ್ತೀನಿ. ಸೊ ಹೀಗಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನನ್ನ ವಿನಂತಿ ಏನಂತಂದ್ರ, 4 ಬಾರಿ ಗೆದ್ದಿರುವಂತವರಿಗೆ ನೀವು ಹ್ಯಾಂಗ್ ಎದುರಿಸ್ತೀರಿ ಅಂತಂದಾಗ, ನಾವು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಎಲೆಕ್ಷನ್ ಗೆ ನಾವು ವೈಯಕ್ತಿಕವಾಗಿ ನಿಂತೀವಿ ಅಂತ ದುಡಿದಾಗ ಮಾತ್ರ ನಾವು ಎದುರಿಸಕ್ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿಸಿ ಹೇಗೆ ಎದುರಿಸ್ತೀರಿ ಅಂತಂದಾಗ, ನಾನೆಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿರ್ಬೇಕಾಗ್ತದೆ. ಯಾವ ಯೋಗ ಹುಟ್ಟಿದ್ರಿ? ಯೋಗ ಹೆಂಗದ ಅಂತಂದ್ರ ಕಾಂಗ್ರೆಸ್ ಪಾರ್ಟಿ ಹೆಸರು ನಾವು ಗೆಲ್ಲದೇ ಬಿಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಮೊದಲನೇ ಬಾರಿ ಶಾಸಕರಾದ್ರು, ಮೊದಲನೇ ಬಾರಿ ನಮ್ಮ ಮನೆಯೊಳಗೆ ಗುಲಾಲ್ ಹಾಕ್ತು. ಈ ಸರಿ ನಾನು ಬಾಗಲಕೋಟೆಗೆ ಬಂದಿನಿ ಅಂತಂದ್ರೆ ನಿಮ್ಗೂ ಗುಲಾಲ್ ಹಚ್ಚಿ ಹೋಗ್ತೀನಿ ಅಂತ. ಸೊ ಅದಕ್ಕಾಗಿ ಲಕ್ ನಮ್ಮ ಫೇವರ್ ಆಗದ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ನಾ ಬಹಳ ಸೆಟ್ಟಿಕ್ಕಿದಾಗ ಜೈತಿದ್ವಿ. ಮೇಡಮ್ ನೀವು ದೊಡ್ಡದಾದ್ಮೇಲೆ ಏನಾಗ್ತೀರಿ ಅಂತ ನಮ್ ಟೀಚರ್ಸ್ ಹೇಳ್ತಿದ್ರು. ಸೇಫ್ತಾ ನೀವು ದೊಡ್ಡ ಕಾಲದಲ್ಲಿ ಏನಾಗ್ತೀರಿ ಅಂತ 2ನೇ 3ನೇ ದಿನ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಯೋಗ ಹೆಂಗ್ ಕೂಡಿ ಬಂದಿರ್ಲಿ ಅಂತಂದ್ರ ನಾಳೆ ಆಗ್ಬೋದು, ಹೌದಿಲ್ರಿ? ಈ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ನಮ್ಮ ಶಾಸಕರ ಗಣ್ಯಮಾನ್ಯರ ಜೀವನದಿಂದ ನಾವು ಏನ್ ಕಲಿಬಹುದು ಅಂತಂದ್ರ, ಪರಿಶ್ರಮವನ್ನ ಪಟ್ರೆ ಯಾವುದೂ ಕೂಡ ನಮಗೆ ಸಿಗದಿರುವಂತದ್ದು ಯಾವುದೂ ಇಲ್ಲ. ಸೊ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ, ಇದು ನನ್ನ ಎಲೆಕ್ಷನ್ ಅಲ್ಲ, ಇದು ನಮ್ಮ ಎಲೆಕ್ಷನ್ ಅಲ್ಲ, ಇರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರ ಎಲೆಕ್ಷನ್ ಅಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಮಾನ್ಯ ಜನ ಅಲ್ಲ, ನಾವು ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ವಂಶಸ್ಥರರು ನಾವು. ಸೊ ಅದಕ್ಕಾಗಿ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅದ. ನಾವು ಈ ದೇಶವನ್ನ ಮುನ್ನುಗ್ಗಬೇಕು, ಅಭಿವೃದ್ಧಿಯತ್ತ ಸಾಗಿಸ್ಕೊಂಡು ಹೋಗ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲೆ ಅದ. ಸೊ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಹೆಗ್ಗೈ ಕೊಟ್ಟು ಕೆಲಸ ಮಾಡೋಣ ಅಂತ ಹೇಳ್ತಾ, ನನಗೆ ರಾಜಕೀಯ ಅನುಭವ ಬಹಳ ಇರ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ವೇದಿಕೆ ಮೇಲೆ ಇರುವಂತಹ ಎಷ್ಟೋ ನನ್ನ ಹಿರಿಯ ಮುಖಂಡರಷ್ಟೇ ಅವರ ವಯಸ್ಸಿನಷ್ಟು ನನ್ನ ರಾಜಕೀಯ ಅನುಭವ ಇಲ್ಲ. ಆದ್ರೆ ನಾವೊಂದು ಮಾತನ್ನ ಹೇಳಕ್ ಇಚ್ಛಾ ಪಡ್ತೀನಿ, ನಮ್ಮ ತಂದೆಯವರ ಕೆಲವು ಚುನಾವಣೆಗಳನ್ನ ನಾನು ಕೂಡ ಭಾಗವಹಿಸಿದ್ದೀನಿ. ಆದ್ರೆ ನಾನು ಏನ್ ಕಲ್ತೀನಿ ಅಂತಂದ್ರ, ಯಾವುದೇ ಎಲೆಕ್ಷನ್ ರಿಸಲ್ಟ್ ಏನಿರ್ತೈತಿ ಅದು ಕಾರ್ಯಕರ್ತರ ಮುಖದೊಳಗಿರ್ತೈತಿ. ಎಲೆಕ್ಷನ್ ರಿಸಲ್ಟ್ ನಿಮ್ಗೆ ತಿಳಿಬೇಕಾಯ್ತು ಅಂತಂದ್ರ ಕಾರ್ಯಕರ್ತರ ಮುಖದ ಮೇಲೆ ಆಯ್ತು ಕಣ್ಣಿಟ್ಟು ನೋಡ್ಬೇಕು. ಯಾವ ಕಾರ್ಯಕರ್ತರ ಮುಖದಲ್ಲಿ ಗೆಲ್ಲುವ ಮಂದಹಾಸ ಇರ್ತಿತ್ತೋ ಆ ಕಾರ್ಯಕರ್ತರು ಗೆದ್ದೇ ಗೆಲ್ತಾರ ಅಂತ ನಂಬಿನಿ. ಸೊ ಅದಕ್ಕಾಗಿ ಇರುವಂತಹ ಎಲ್ಲಾ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ, ನಾವು ನಿರಂತರವಾಗಿ ಪರಿಶ್ರಮವನ್ನ ಪಡೋಣ. ಲಕ್ ನಮ್ ಕಡೆ ಹ್ಯಾಂಗ್ ಬರ್ತೈತಿ ಅಂತಂದ್ರೆ, ಎಷ್ಟು ನಾವು ಕೆಲಸ ಮಾಡ್ತೀವಿ ಅಷ್ಟು ನಮ್ ಲಕ್ ಹೆಚ್ಚಿಗೆ ಆಗ್ತೈತಿ. ಅದಕ್ಕೆ ಇರುವಂತಹ ಎಲ್ಲಾ ಕಾರ್ಯಕರ್ತರಲ್ಲಿ ನನ್ನ ಮನವಿ ಏನಂತಂದ್ರ, ಆ ದೇವರಲ್ಲಿ ನಾನು ಏನ್ ಪ್ರಾರ್ಥಿಸ್ತೀನಿ ಅಂತಂದ್ರ, ಆ ನಗುವ ಮಂದಹಾಸ, ಗೆಲ್ಲುವ ಮಂದಹಾಸ ನಿಮ್ಮ ಮುಖದಲ್ಲಿ ಯಾವತ್ತಿದ್ರು ಇರ್ಲಿ. ನಾವೆಲ್ಲರೂ ಕೂಡ ಹೆಗಲಿ ಕೊಟ್ಟು ಪರಿಶ್ರಮವನ್ನ ಪಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಯಲಲಿತ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವಂತಹ ಎಲ್ಲ ನನ್ನ ಗುರುಹಿರಿಯರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ, ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖ್ಯಸ್ಥರು ವ್ಯಕ್ತಿಗಳು. ಯಾಕಂದ್ರೆ ಪ್ರತಿ ಸರಿ ನಾವು ಕಾರ್ಯಕ್ರಮ ಮಾಡ್ತೀವಿ, ವೇದಿಕೆ ಮೇಲೆ ಇದ್ದವರಷ್ಟೇ ಅವ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಈ ವೇದಿಕೆಯನ್ನ ಆಯೋಜನೆ ಮಾಡಿ ಇರುವಂತಹ ಪ್ರತಿಯೊಂದು ಕುಂಚೆಯಲ್ಲಿ ಇಟ್ಟು ಈ ಕಾರ್ಯಕ್ರಮವನ್ನ ಬಹಳ ಸಕ್ಸಸ್ಫುಲ್ ಆಗಿ ಮಾಡಿರುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಂಚೂಣಿ ಘಟಕ ಅಧ್ಯಕ್ಷರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜಯ ಕರ್ನಾಟಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್